ಇನ್ನು ಈ ವಯನಾಡಿನ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ತಲಾ 5 ಲಕ್ಷ ರೂಪಾಯಿ ಮೃತಪಟ್ಟವರ ಪ್ರತಿಯೊಬ್ಬರ ಕುಟುಂಬಕ್ಕೆ. ಇಲ್ಲಿ ಕರ್ನಾಟಕದಿಂದ ಹೋದವರು ಅಂದ್ರೆ ಕನ್ನಡಿಗ ಕುಟುಂಬಗಳು ಯಾವ್ಯಾವ್ದಿದೆ ಮೃತಪಟ್ಟಿರ್ತಕ್ಕಂಥದ್ದು ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಎಲ್ಲ ದುರಂತದಲ್ಲಿ ಮಡಿದವರ ಜೊತೆ ಸರ್ಕಾರ ನಿಂತಿದೆ ಅನ್ನೋದನ್ನ ಹೇಳೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಹೇಳಬೇಕು. 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ಸಂತೋಷ್ ಲಾಡ್ ಅವರನ್ನ ಕೇರಳಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಒಂದಷ್ಟು ಮಂದಿ ಚಾಮರಾಜನಗರ ಭಾಗದ ಒಂದಷ್ಟು ಜನಗಳು, ಮಂಡ್ಯದಿಂದ ಹೋದಂಥವ್ರು, ಒಂದಷ್ಟು ಜನ ಹಳೆ ಮೈಸೂರು ಭಾಗದಿಂದ ಹೋದಂಥವ್ರು, ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಹೋದಂಥವ್ರು, ಇವರೆಲ್ಲರೂ ಕೂಡ ಅಲ್ಲಿ ಹಲವರು ಮೃತಪಟ್ಟರು, ಕೆಲವರು ನಾಪತ್ತೆಯಾಗಿದ್ದಾರೆ. ಹಾಗಾದ್ರೆ ಏನಾಯ್ತು ಅವತ್ತಿನ ಆ ಒಂದು ದುರ್ಘಟನೆ ಇದೆ ಅಲ್ಲ, ರಾತ್ರಿ ಆ ಘಟನೆ ಸಂಭವಿಸಿದ ರೀತಿ ಇದೆ ಅಲ್ಲ, ಏನಾಯ್ತು? ಆ ದುರಂತದಲ್ಲಿ ಜೀವ ಉಳಿಸಿಕೊಂಡಿರ್ತಕ್ಕಂಥ ಕನ್ನಡಿಗ ಹೇಳಿದ್ದೇನು? ಗುಡ್ಡ ಕುಸಿತದ ಅನುಭವವನ್ನ ರಿಪಬ್ಲಿಕ್ ಕನ್ನಡಕ್ಕೆ ಬಿಚ್ಚಿಟ್ಟಿದ್ದಾರೆ ಕನ್ನಡಿಗ. ಚುರಲ್ಮಲೈನಲ್ಲಿ ಅವತ್ತು ರಾತ್ರಿ ಏನ್ ನಡೀತು, ಗುಡ್ಡ ಕುಸಿತ ಹೇಗಾಯ್ತು, ದುರಂತ ಹೆಂಗ್ ಸಂಭವಿಸ್ತು, ಏನ್ ಹೇಳಿದ್ರು ಕೇಳೋಣ ಬನ್ನಿ. ಮಣ್ಣಡಿಲು ಸ್ವಲ್ಪ ಡೆಡ್ ಬಾಡಿ ಉಂಟು, ಆಮೇಲೆ ಸ್ವಲ್ಪ ಡೆಡ್ ಬಾಡಿ ಸಿಕ್ಕಿತು, ಸ್ವಲ್ಪ ಡೆಡ್ ಬಾಡಿ ನೆಲಂಬೂರು ಒಳದಲ್ಲಿ ಸಿಕ್ಕಿದೆ. ಇನ್ನು ಬಾಕಿ ಸಿಕ್ಕಾಕು ಉಂಟು, ಜಾಸ್ತಿ ಸಿಕ್ಕಾಕು ಉಂಟು, ಎಲ್ಲ ತೊಡಗ್ತಾರ ಸಿಕ್ಕರ. ಇಲ್ಲಿಗ ಆರ್ಮಿ ಆಪರೇಷನ್ ಹೆಂಗ್ ನಡೀತಿದೆ? ಇಲ್ಲಿ ಬ್ರಿಡ್ಜ್ ಮಾಡ್ತಾರ? ಇಲ್ಲಿ ಆರ್ಮಿ ಆಫೀಸರ್ ಎಲ್ಲ ಬಂದ್ರು, ನಿನ್ನ ಸಾಯಂಕಾಲ ಬಂದಿರು, ಕರ್ನಾಟಕದಿಂದ ಬಂದ್ರು, ಕೇರಳದಿಂದ ಬಂದ್ರು, ತಮಿಳುನಾಡಿನೆಲ್ಲ ಬಂದ್ರು, ಎಲ್ಲರೂ ಇಲ್ಲಿ ಬಂದು ರೆಡಿ ಮಾಡಿಸ್ಕೊಂಡು ಆ ಕಡೆಯವರನ್ನ ಮಾಡಿಸ್ಕೊಂಡು ರಿಸೋರ್ಟ್ ಜಾಸ್ತಿ ತುಂಬಾ ಜನ ಸಿಕ್ಕಾಕ್ಬಿಟ್ರು. ಅಲ್ಲಿಂದೆಲ್ಲ ಜನ ಇಲ್ಲಿ ಕಾಪಾಡ್ಕೊ ಬಂದಿದ್ರು. ಪುನಃ ಅಲ್ಲಿ ಸ್ವಲ್ಪ ಜನ ಡೆತ್ ಆಗಿದ್ರು, ಅವರೆಲ್ಲ ತಕೊಂಡ್ಬಂದಿದ್ರು. ನನ್ನ ರಾತ್ರಿ ಫುಲ್ ಆಗಿ ಇವರು ಬಂದು ಕಷ್ಟಪಡ್ತಾರೆ. ಇಲ್ಲಿಂದ ತುಂಬಾ ಕಷ್ಟಪಡ ಆಗಿದ್ದಾರೆ. ಈಗ ಮಿಲಿಟರಿ ಬಂತು, ಪಾಲ ಕಟ್ತಾರೆ, ಅರ್ಜೆಂಟ್ ಪಾಲ ಕಟ್ತಾರೆ. ಪಾಲ ಕಟ್ತಾರೆ. ಇದರಿಂದ ಹೋಗ್ಬೋದು ಆ ಕಡೆಗ. ಫಸ್ಟ್ ಆ ಕಡೆಗೆ ಹೋಗಕ ಚಾನ್ಸ್ ಇಲ್ಲ ಆ ಕಡೆ ಹೋಗಕ. ಆ ಕಡೆಯವ್ರನ್ನ ಈ ಕಡೆ ಕರ್ಕೊಂಡ್ ಬರ್ಬೇಕೀಗ. ಆ ಕಡೆ ಹೋಗದವರು ಈ ಕಡೆ ಕರ್ಕೊಂಡ್ ಬರುವಾಗ ದೊಡ್ಡ ಚಿಕ್ಕ ಪಾಲ, ಮಿಲಿಟರಿ ಬಂದು ಚಿಕ್ಕ ಪಾಲ ಹಾಕೊಂಡು ಎಲ್ಲರನ್ನು ಈ ಕಡೆ ತಕೊಂಡ್ಬಂದ್ರು. ಇದು ಸಮಯ ತಗಲುತ್ತೆ. ಸಮಯ ಆಗುತ್ತಾ ನೋಡಿ, ಇದು ಈಗ ಈ ಸದ್ಯಕ್ಕೆ ನಡೀತಾ ಇರುವಂತ ಆರ್ಮಿ ಆಪರೇಷನ್, ಮತ್ತೆ ಆ ಕಡೆ ಸಿಲುಕಿರೋರನ್ನ ಈ ಕಡೆ ಕರೆದುಕೊಂಡು ಬರ್ತಾ ಇದ್ದಾರೆ. ಈ ಹಳ್ಳ ಇದೆಯಲ್ಲ, ಇದು ಮುಂದೆ ದೊಡ್ಡ ನದಿಯನ್ನ ಸೇರುತ್ತೆ. ಆನಂತರ ತಮಿಳುನಾಡು ಮತ್ತೆ ಮಗದೊಂದೆಲ್ಲ ಆ ಕಡೆಯಿಂದ ಬಂದಂತ ನೀರು ದೊಡ್ಡ ನದಿಯಾಗಿ ಹೋಗಿ ಸಮುದ್ರವನ್ನ ಸೇರುತ್ತೆ. ಸದ್ಯಕ್ಕಂತೂ ಕ್ಷಣಕ್ಕೂ ಕೂಡ ಆರ್ಮಿ ಆಪರೇಷನ್ಗೆ ದೊಡ್ಡ ಚಾಲೆಂಜಿಂಗ್ ಆಗಿರೋದು ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರೋದ್ರಿಂದ ಯಾವುದೇ ಇಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಅವ್ರಿಗೆ ತೊಂದರೆ ಆಗ್ತಾ ಇದೆ. ನೋಡಿ, ಅಲ್ಲಿ ಜನರಿದಾರಲ್ಲ, ಅವ್ರನ್ನ ಈ ಕಡೆ ಕರ್ಕೊಂಡು ಬರ್ಬೇಕು, ಆದ್ರೆ ಮಳೆ ಬರ್ತಾ ಇರೋದ್ರಿಂದಾಗಿ ಅದೆಲ್ಲವೂ ಕೂಡ ಅಲ್ಲೆಲ್ಲ ಬ್ಲಾಕ್ ಆಗಿದೆ, ನಿಂತಲ್ಲೇ ನಿಂತ್ಕೊಂಡಿದ್ದಾರೆ. ಕಾರ್ಯಾಚರಣೆಗೆ ತೊಂದರೆ ಆಗ್ತಾ ಇದೆ. ಇದು ಸದ್ಯಕ್ಕೆ ಇಲ್ಲಿ ಆಗ್ತಿರುವಂತ ತೊಂದರೆ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಅಂತೂ ಏರ್ತಾನೆ ಇದೆ. ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಏನಾಗುತ್ತೆ ಅನ್ನೋದು, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ದುರಂತ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನನ್ನ ದಯವಿಟ್ಟು ಸುರಕ್ಷಿತವಾಗಿ ಕರೆದುಕೊಂಡು ಬನ್ನಿ ಅಂತ ಮಂಡ್ಯದ ಕುಲ್ಲಮ್ಮನ ಕಣ್ಣೀರ್ ಹಾಕ್ತಾ ಇರುವ ದೃಶ್ಯಗಳು ಕರಳು ಚುರ್ ಅನ್ನುವಂತಿದೆ. ಅಯ್ಯೋ ದೇವ್ರೇ ಭಗವಂತ, ನನ್ನ ಮಕ್ಕಳಿಗೆ ಇಂತ ಕಷ್ಟ ಕೊಟ್ಬಿಟ್ರಲ್ಲಪ್ಪ. ನನ್ನ ಮಗ ತಂದ್ಕೊಡ್ರಿ, ನನಗೇನು ಬೇಡ, ನನ್ನ ಮಗವ ತಂದ್ಕೊಡಿ, ನನ್ನ ಮಗಳೊಳ ಮೇಲು ಸೇಫ್ ಆಗಿ ತಂದೆ ಕಳಿಸ್ರಪ್ಪ. ಅಯ್ಯೋ ಭಗವಂತ, ಇವತ್ತು ಯಾಕವ ನಾವು ತಡ್ಕೊಂಡಿರೋಣ. ಮಗವ ಕಂದನ್ನ ಕಳ್ಕೊಂಡಿದ್ದೀವಿ, ಲೀಲಾವತಿನೂ ಕಳ್ಕೊಂಡಿದ್ದೀವಿ. ಅವ್ರಿಗಾದ್ರೂ ನನ್ನ ಮಗಳಿಗೋಳೆ ಮೈನ್ಗೂ ದೇವರು ಎಲ್ಲ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಅವ್ರ ಜೀವ ಚೆನ್ನಾಗಿ ಬದುಕ ಬರಲಿ ಅಂತ ನೀವೆಲ್ಲ ಕೇಳ್ಕೊಳ್ಳಿ. ನನ್ನ ಮಗಳಿಗೂ ನನ್ನ ಮೈನಿಗೂ
ಇನ್ನು ಕೇರಳದ ಸಿಎಂ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೇರಳಕ್ಕೆ ಅಗತ್ಯ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ಹೆಗಲಿಗೆ ಹಾಕಲಾಗಿದೆ. ವಯನಾಡಿಗೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ. ಸಂತ್ರಸ್ತರಿಗಾಗಿ ಸರ್ಕಾರ ಸಹಾಯವಾಣಿಯನ್ನ ತೆರೆದಿದೆ. ನಾಪತ್ತೆಯಾಗಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಮುಂದಾಗಿದ್ದು, ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇವರನಾಡು ಕೇರಳದಲ್ಲಿ ಸಂಭವಿಸಿದ ಈ ರಣಭೀಕರ ದುರಂತಕ್ಕೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾನೆ ಬರ್ತಾ ಇದೆ ಮತ್ತು ಜಲಾಸುರನ ಆ ಕಬಂಧ ಬಾಹುಗಳಲ್ಲಿ ಊರಿಗೆ ಊರೇ ಮುಳುಗಿ ಹೋಗಿದೆ. ಆ ಕುರಿತಾದ ರಿಪೋರ್ಟ್ ಇಲ್ಲಿದೆ. ಭೂಕುಸಿತ, ಪ್ರವಾಹಕ್ಕೆ ಕೊಚ್ಚಿ ಹೋದ ಇಡೀ ಗ್ರಾಮ. ಮೃತದೇಹವನ್ನ ಸಾಗಿಸುತ್ತಿರುವ ರಕ್ಷಣಾ ಸಿಬ್ಬಂದಿ. ಭೂಕುಸಿತ, ನೆರೆಗೆ ಕೊಚ್ಚಿ ಹೋದ ಜನರ ಬದುಕು. ಕರಳು ಚುರ್ ಅನ್ನೋ ದೃಶ್ಯಕ್ಕೆ ದೇವರ ನಾಡು ಕೇರಳ ಸಾಕ್ಷಿಯಾಗಿದೆ. ಎಸ್, ವಯನಾಡಿನ ಮೆಪ್ಪಾಡಿಯಲ್ಲಿ ನಿನ್ನೆ ಕಂಡು ಕೇಳರಿಯದ ಭೂಕುಸಿತ ಸಂಭವಿಸಿತು. ಈ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಸೇನೆ ಮತ್ತು ಎನ್ಡಿಆರ್ಎಫ್ ಸೇರಿದಂತೆ ರಕ್ಷಣಾ ಪಡೆಗಳು ಮತ್ತೆ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ಭೂಕುಸಿತದಿಂದ ಹಲವು ಮನೆಗಳು, ಮರಗಳು, ಹಸು, ನಾಯಿ, ಜನ ಸೇರಿದಂತೆ ಎಲ್ಲವೂ ಕೊಚ್ಕೊಂಡು ಹೋಗಿದೆ. ಕೇರಳದ ಎಲ್ಲ ಉತ್ತರ ಜಿಲ್ಲೆಗಳಿಗೆ ಸರ್ಕಾರ ರೆಡ್ ಅಲರ್ಟ್ ಘೋಷಿಸಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ವಿತರಿಸಲಾಗ್ತಾ ಇದೆ. ಪ್ರಧಾನಿ ಮೋದಿ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದಾರೆ. ಒಟ್ಟಾರೆ ನೈಸರ್ಗಿಕ ವಿಕೋಪದಿಂದ ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಅವರ ಗೋಳು ನೋಡತೀರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.